46ನೇ ಶ್ಲೋಕ. ಸುಧಾ ಅವ್ರು ಹೇಳಿ. ಅಗಾಮಹಂ ಚೇನ್ಮನಸಾಪಿ ನಾಣ್ಯಂ. ಅಗಾಮಹಂ ಚೇನ್ಮನಸಾಪಿ ನಾಣ್ಯಂ. ಅಗಾಮಹಂ ಚೇನ್ಮನಸಾಪಿ ನಾಣ್ಯಂ. ನಾಣ್ಯಂ ಮಾಂ ಪಾವಕಃ ಪಾತು ಪರೀಕ್ಷಕೋಯಂ. ಮಾಂ ಪಾವಕಃ ಪಾತು ಪರೀಕ್ಷಕೋಯಂ. ಮಾಂ ಪಾವಕಃ ಪಾತು ಪರೀಕ್ಷಕೋಯಂ. ಚೇತಿ ಬ್ರುವಾಣ ಪ್ರಣಿಪತ್ಯ ರಾಮಂ. सीति ब्रुवाणा प्रणिपत्य रामं. सीति ब्रुवाणा प्रणिपत्य रामं. जाज्वल्यमाने ज्वलने पपात. जाज्वल्यमाने ज्वलने पपात. जाज्वल्यमाने ज्वलने पपात. मनसा अपि यदि अहम् अन्यम् अगाम तर्हि पावकः मां मनसा अपि यदा नान्यं न अन्यमहम् अगाम तर्हि पावकः अयं मां ಪರೀಕ್ಷಕಃ ಪಾತು. ಮನಸ್ಸಿನಿಂದಲೂ ಕೂಡ ಬೇರೊಬ್ಬನನ್ನ ನನ್ನ ಮನಸ್ಸು ಚಿರಿಸಿಲ್ಲಂತಾದರೆ ಈ ಅಗ್ನಿಯು ದೋಷಗಳನ್ನು ಪರಿಹರಿಸುವ ಅಗ್ನಿಯು ನನ್ನನ್ನು ರಕ್ಷಿಸಿ. ಆದರೆ ಪರಮಾರ್ಥ ಕಾಮದಲ್ಲಿ ಜೊತೆಯಾಗಿದ್ದೇನೆ ಅಂತ ಮಾತು ಕೊಟ್ಟು ಮುಂದೆ ಆ ಅಗ್ನಿಗೆ ಬ್ರೇಕ್ ವಾಯ್ಸ್ ಕಟ್ ಕಟ್ ಆಯ್ತು ಸರ್. ಸರಿ. इदानीं श्रूयते? ಸರಿ ಕೇಳಿದೆ. ಪಾವಕಃ ಪರೀಕ್ಷಕಃ ಪಾವಕಃ ಮಾಂ ಪಾತು. ಪರೀಕ್ಷಕನಾದ ಅಗ್ನಿಯು ನನ್ನನ್ನು ಕಾಪಿಡಲಿ ಅಂತ ಹೀಗೆ ಹೇಳಿ ಇತಿ ಬ್ರುವಾಣ ಹೀಗೆ ಹೇಳುತ್ತಾ ಸಾ ರಾಮಂ ಪ್ರಣಿಪತ್ಯ ರಾಮನನ್ನ ನಮಸ್ಕರಿಸಿ ದಗದಗನೆ ಉರಿಯುವ ಬೆಂಕಿ ಒಳಗೆ ಪ್ರವೇಶ ಮಾಡಿದ್ಲು. ಯದಿ ಮನಸಾ ಅಪಿ ನಾಣ್ಯಂ ಅಹಂ ಅಗಾಂ ತರ್ಹಿ ಪಾವಕಃ ಪರೀಕ್ಷಕಃ ಮಾಂ ಪಾತು. ಅಯಂ ಪರೀಕ್ಷಕಃ ಮಾಂ ಪ್ರಣಿಪತ್ಯ ಜಾಜ್ವಲ್ಯಮಾನೆ ಜ್ವಲನೆ ಪಪಾತ. ಅಗಾಂ ಗಮಲ್ಗತೌ ಲುಂಗ್ ಉತ್ತಮ ಏಕ. ಅಗಾಮ್ ಅಂದ್ರೆ ನ ಅಗಾಮ್ ಹೋಗಿಲ್ಲವಾದರೆ. ಅಹಂ ಅವ್ಯ ಪುಲ್ಲಿಂಗ ತ್ರಿಲಿಂಗಕಃ ಪ್ರಥಮ ಏಕ. ಚೇತ್ ಅವ್ಯಯ. ಮನಸಾ ತೃತೀಯ ಏಕ. ಅಪಿ ಅವ್ಯಯ. ನಾಣ್ಯಂ ನ ಅನ್ಯಂ ದ್ವಿತೀಯ ಏಕ. ಅನ್ಯಂ ಮಾಂ ದ್ವಿತೀಯ ಏಕ. ಪಾವಕಃ ಪುಲ್ಲಿಂಗ ಪ್ರಥಮ ಏಕ. ಪಾವಕ ಅಂದ್ರೆ ಬೆಂಕಿ ಅಂತ ಅರ್ಥ. ಪಾತು ಪಾಲಿಸಲಿ. ಲೋಟ್ ಪ್ರಥಮ ಏಕ. ಪರೀಕ್ಷಕಃ ಪುಲ್ಲಿಂಗ ಪ್ರಥಮ ಏಕ. ಅಯಂ ಪುಲ್ಲಿಂಗ ಪ್ರಥಮ ಏಕ. ಸಾ ಸಾ ಅನ್ನೋದು ಸ್ತ್ರೀಲಿಂಗ ಪ್ರಥಮ ಏಕ. ಇತಿ ಅವ್ಯಯ. ಬ್ರುವಾಣ ಬ್ರುವಾಣ ಶಾನಚ್ ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ. ದ್ವಿತೀಯ ಏಕ. ಜಾಜ್ವಲ್ಯಮಾನೆ ಮತ್ತೆ ಶಾನಚ್ ಪ್ರತ್ಯಯಾಂತವಾದ ಶಬ್ದ ಸಪ್ತಮಿ ಏಕ. ಜ್ವಲನೆ ಸಪ್ತಮಿ ಏಕ. ಪಪಾತ ಪತಲ್ಗತೌ ಲಿಟ್ ಪ್ರಥಮ ಏಕ. ಕಾರ್ತಿಕ್ ಅವ್ರು ಹೇಳಿ. ಹಾ ಹಾ ಕೃತಂ. ಹಾ ಹಾ ಕೃತಂ. ಹಾ ಹಾ ಕೃತಂ. ರಾಕ್ಷಸೈಸ್ತೈಃ. ವಾನರರಾಕ್ಷಸೈಃ. ವಾನರರಾಕ್ಷಸೈಃ. ತಸ್ಯಾಂ ಪತಂತ್ಯಾಂ.
तस्यां पतन्या तस्यां पतन्या अनले विशङ्कम् मनले विशङ्कम् ब्रदयो ब्रह्मादयो राममताभ्युध राममप राममताभ्यधुस्ते राममथाभ्युदुस्ते शुद्धैव सीता शुद्धैव सीता महिषीतवेति महिषीतवेति ವಾನರರು ರಾಕ್ಷಸರು ಈ ಸೀತೆ ಅಗ್ನಿಯಲ್ಲಿ ಇಳಿಬೇಕಾದ್ರೆ ಅಗ್ನವು ಅದರೊಳು ವಿಶಂಕಂ ಸಂದೇಹವೇ ಇರ್ಲಿಲ್ಲ ಅವಳಿಗೆ. ನಾನು ಅಗ್ನಿಯಲ್ಲಿ ಬಿದ್ರೆ ಸುಟ್ಟೋಗ್ತೇನೆ, ನನಗೆ ಅನ್ಯಾಯ ಆಗತ್ತೆ, ತೊಂದರೆ ಆಗತ್ತೆ ಅನ್ನೋ ಭಯವೂ ಇರ್ಲಿಲ್ಲ, ಬೇಸರವೂ ಇರ್ಲಿಲ್ಲ. ವಿಶಂಕಂ ಯಾವುದೇ ಸಂದೇಹ ಇಲ್ಲದೆ ಅನಾಯಾಸವಾಗಿ ಇಳಿದಿದ್ದಾಳೆ. ಅನಲೇ ವಿಶಂಕಂ ಪತಂತ್ಯಾಂ, ಸ್ವಲ್ಪವೂ ಭಯಗೊಳ್ಳದೆ ಅವಳು ಇಳಿಬೇಕಾದ್ರೆ ವಾನರರು ರಾಕ್ಷಸರೆಲ್ಲ ಜೋರಾಗಿ ಕೂಗಿಕೊಂಡ್ರು, ಹಾ ಕೃತ. ಅಂದ್ರೆ ಅಯ್ಯೋ, ಅವರಿಗೆಲ್ಲ ಒಂಥರ ಭಯ, ಅಗ್ನಿ ಸುಟ್ಟು ಬಿಟ್ರೆ ಏನ್ ಮಾಡುದು ಅಂತ. ಅಂದ್ರೆ ಅವರಿಗೆ ಏನಾದ್ರೂ ತೊಂದರೆ ಆದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಹುಡುಕಿ ಬಂದದ್ದು ಆಕೆಯನ್ನು ಪಡಿಲಿಕ್ಕಾಗಿ, ಆಕೆ ಅಗ್ನಿಯನ್ನು ಪ್ರವೇಶ ಮಾಡಿದ್ರೆ ಅಂತ ಯೋಚನೆ ಮಾಡಿಕೊಂಡು ಜೋರಾಗಿ ಕೂಗಿದ್ರು. ಅನಲದಲ್ಲಿ ಪ್ರವೇಶ ಮಾಡುವ ಹೊತ್ತಿಗೆ ಅವರೆಲ್ಲ ಕೂಗಿಕೊಂಡ್ರು. ಆದ್ರೆ ಬ್ರಹ್ಮಾದಯ, ಬ್ರಹ್ಮನೇ ಮೊದಲಾದಂತಹ ದೇವತೆಗಳೆಲ್ಲರೂ ಕೂಡ ತಕ್ಷಣವೇ ಪ್ರಕಟಗೊಂಡು ತವ ಸೀತಾ ಮಹಿಷಿ ಶುದ್ಧಾ ಏವ, ನಿನ್ನ ಮಡದಿಯಾದಂತಹ ಮೂರ್ಧಾಭಿಷಿಕ್ತಳಾದಂತಹ ನಿನ್ನ ಹೆಂಡತಿ ಸೀತೆ ಅತ್ಯಂತ ಶುದ್ಧಳು. ಇತಿ ಅಭ್ಯಧುಹು ಅಂದ್ರೆ ಹೇಳಿದರು. ಅವ್ರು ಹೇಳಿದ್ರು, ನಿನ್ನ ಮಡದಿ ಸೀತಾ ಅತ್ಯಂತ ಪರಿಶುದ್ಧಳು, ನೀನು ಸಂದೇಹ ಪಡಬೇಕಾಗಿಲ್ಲ ಅಂತ. ಹಾ ಕೃತಂ, ಹಾ ಅನ್ನುವ ಧ್ವನಿಯನ್ನ ಮಾಡಿದ್ರು ಅಂತ ಅರ್ಥ. ಕ್ತಪ್ರತ್ಯಯ ಅಂತ ಶಬ್ದ, ಪ್ರಥಮ ವಿಭಕ್ತಿ ಏಕವಚನ. ವಾನರಾಶ್ಚ ರಾಕ್ಷಸಾಶ್ಚ ವಾನರ ರಾಕ್ಷಸಾಃ ತೈಹಿ ವಾನರಾಕ್ಷಸೈಃ ತೃತೀಯ ಬಹು, ತೈಹಿ ತೃತೀಯ ಬಹು ಸಹ ತೌ ತೇ ತಂ ತೌ ತಾಂತೇನ ತಾಭ್ಯಾಂ ತೈಹಿ. ತಸ್ಯಾಂ ಸಪ್ತಮಿ ಏಕ, ಪತಂತ್ಯಾಂ ಪತಂತೀ ಶಬ್ದ, ಅದರ ಸಪ್ತಮಿ ವಿಭಕ್ತಿ ಏಕವಚನ ಪತಂತ್ಯಾಂ. ಪತಂತೀ ಪತಂತ್ಯೌ ಪತಂತ್ಯಃ, ಪತಂತ್ಯಾಂ ಪತಂತ್ಯೋಃ ಪತಂತೀಷು. ಅನಲೆ, ಅನಲ ಅಂದ್ರೆ ಬೆಂಕಿ, ಅನಲದಲ್ಲಿ ಬೆಂಕಿಯಲ್ಲಿ. ವಿಶಂಕಂ ಅಂದ್ರೆ ಸಂದೇಹವಿಲ್ಲದೆ. ವಿಗತಾ ಶಂಕಾ ಯಥಾ ಭವತಿ ತಥಾ ವಿಶಂಕಂ, ಅದು ಅವಿಭಾವ ಸಮಾಸ ಆಗುತ್ತೆ. ಪತಂತ್ಯ ಬ್ರಹ್ಮಾದಯ, ಬ್ರಹ್ಮ ಆದಿ ಯಶಾಂತೆ, ಬ್ರಹ್ಮಾದಯ ಪುಲ್ಲಿಂಗ ಪ್ರಥಮ ಬಹು. ರಾಮಂ ದ್ವಿತೀಯ ಏಕ, ಅಥ ಅವ್ಯಯ. ಅಭ್ಯಧುಃ ಲುಂಗ್ ಪ್ರಥಮ ಬಹುವಚನ. ತೇ ಸಹತೌ ತೇ, ತೇ ಇಲ್ಲಿ ತವತೆ ನಿನ್ನ ಅಂತ ಅರ್ಥ. ಅಭ್ಯದುಸ್ತೆ ತೇ ಅಲ್ಲ, ಸಹತೌತೇನೆ ಪ್ರಥಮ ವಿಭಕ್ತಿ ಬಹುವಚನ. ತೇ ಅಂದ್ರೆ ಬ್ರಹ್ಮಾದಯ. ಶುದ್ಧ ಏವ ಶುದ್ಧೈವ ವೃದ್ಧಿ ಸಂಧಿ. ಶುದ್ಧ ಅನ್ನೋದು ಸ್ತ್ರೀಲಿಂಗ ಪ್ರಥಮ ಏಕ, ಏವ ಅವ್ಯಯ. ಸೀತಾ ಸ್ತ್ರೀಲಿಂಗ ಪ್ರಥಮ ಏಕ, ಮಹಿಷಿ ಸ್ತ್ರೀಲಿಂಗ ಪ್ರಥಮ ಏಕ, ತವ ಷಷ್ಠಿ ಏಕ, ಇತಿ ಅವ್ಯಯ. ತವ ಇತಿ ತವೇತಿ ಗುಣ. ಯಾರಿದ್ದಾರೆ?
ಸ್ವಾತಿ ಅವ್ರು ಹೇಳಿ. ಸೀತಾಕೃತಿಂ ಮೇಘ ಅವ್ರು ಹೇಳಿ. ಸೀತಾಕೃತಿಂ सीताकृतिं सीताकृतिं ದಿವ್ಯ ಪರೀಕ್ಷಣಚ್ಛಲಾತ್ दिव्यपरीक्षणच्छलात् दिव्यपरीक्षणच्छलात् ಸೀತಾಪತಿರ್ सीतापतिर् ಅವ್ಯವಹೇ ನಿಧಾಯತಾಂ अव्यवहे निधायताम् अव्यवहे निधायताम् ಕೈಲಾಸಶೈಲಾತ್ कैलासशैलात् ಪುನರಾಗತಾಂ ಪ್ರಿಯಂ पुनरागतां प्रियां ಸೀತಾಂ ಸ್ವಯಂ सीतां स्वयं ಪ್ರೈಕ್ಷತ ಪಾವಕಾರ್ಪಿತಾಂ प्रैक्षत पावकार्पिताम् ಸೀತಾಕೃತಿಂ ದಿವ್ಯ ಪರೀಕ್ಷಣಚ್ಛಲಾತ್. ಅವಳ ಪರೀಕ್ಷೆ ಅನ್ನೋದು ಕೇವಲ ಒಂದು ನೆಪ. ಪರೀಕ್ಷೆ ಮಾಡುವುದು ಇಲ್ಲಿ ರಾಮನಿಗೆ ಉದ್ದೇಶವೇ ಆಗಿರ್ಲಿಲ್ಲ. ಅದು ಯಾಕೆಂದ್ರೆ ಸೀತಾಕೃತಿ, ಅದು ಸೀತೆ ಅಲ್ಲ. ಸೀತಾಕೃತಿಂ ದಿವ್ಯ ಪರೀಕ್ಷಣಚ್ಛಲಾತ್. ಸೀತಾಕೃತಿಯನ್ನು ಪರೀಕ್ಷೆ ಮಾಡುವುದು ಕೇವಲ ಒಂದು ನೆಪ. ಅವನಿಗೆ ಸೀತೆಯ ಬಗ್ಗೆ ಸಂದೇಹವೇ ಇಲ್ಲ. ಸೀತಾಪತಿರ್ ಹವ್ಯವಹೇ ನಿಧಾಯತಾಂ. ಆದ್ರೆ ಮತ್ತೆ ಯಾಕೆ ಮಾಡ್ದ? ಸುಮ್ನೆ ಒಬ್ಬರನ್ನ ಪರೀಕ್ಷೆ ಮಾಡೋ ತರ ಮಾಡಿ ಅವರಿಗೆ ಹಾನಿ ಯಾಕೆ ಮಾಡುದು? ಅವಳಿಗೆ ಹಾನಿ ಮಾಡುದಾಗ್ಲಿ ಅಥವಾ ಅವಳ ಬಗ್ಗೆ ಸಂದೇಹದಿಂದಾಗ್ಲಿ ಅಲ್ಲ ಮಾಡಿದ್ದು. ಹವ್ಯವಹೇ ನಿಧಾಯತಾಂ. ಹವ್ಯವಹ ಅಂದ್ರೆ ಬೆಂಕಿಯಲ್ಲಿ ಆಕೆಯನ್ನ ಇರಿಸುವುದರ ಮೂಲಕ ಕೈಲಾಸ ಶೈಲಾತ್ ಪುನರಾಗತಾಂ ಪ್ರಿಯಾಂ. ಅಗ್ನಿ ಈ ಸೀತಾಕೃತಿಯನ್ನ ಸ್ವೀಕರಿಸಿ ಕೈಲಾಸ ಶೈಲದಲ್ಲಿದ್ದಂತಹ ಸೀತೆಯನ್ನ, ಪ್ರಿಯಾಂ ಸೀತಾಂ, ನಿಜವಾದ ತನ್ನ ಸೀತೆಯನ್ನ ಪ್ರೈಕ್ಷತ ಪಾವಕಾರ್ಪಿತಾಂ, ಹಿಂದೆ ಪಾವಕನಲ್ಲಿ ಮರೆಯಾಗಿ ಹೋಗಿದ್ದ ಸೀತೆಯನ್ನ ಈಗ ಸ್ವಯಂ ಪ್ರೇಕ್ಷತ, ಮತ್ತೆ ಮರಳಿ. ಸೀತೆ ನಿಜವಾಗಿ ರಾಮನಿಂದ ದೂರ ಆಗೇ ಇರಲಿಲ್ಲ. ಅಂದ್ರೆ ರಾಮನ ಕೈತಪ್ಪಿ ಹೋದದ್ದೇ ಅಲ್ಲ. ಅಲ್ಲಿ ಶಿವಪಾರ್ವತಿಯರಿಗೆ ವಿಶೇಷವಾದ ಉಪಾಸನೆಯ ಉದ್ದೇಶ ಇತ್ತು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ಲು. ಅಲ್ಲಿಂದ ಮತ್ತೆ ಮರಳಿ ರಾಮಚಂದ್ರ ಪ್ರಿಯಾಂ ಪ್ರೇಕ್ಷತ, ಮರಳಿ ಬಂದಂತಹ ತನ್ನ ಮಡದಿಯಾದ ಪ್ರಿಯಾದ ಸೀತೆಯನ್ನು ಪ್ರೀತಿಯಿಂದ ಕಂಡ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಈ ಕಥೆ ಗೊತ್ತಾಗದೆ ಹೋದ್ರೆ ಅನೇಕ ಪ್ರಶ್ನೆಗಳು ಹಾಗೆ ಉಳಿದು ಬಿಡ್ತವೆ. ನಮ್ಗೆ ಡೌಟ್, ರಾಮಾಯಣ ಸರಿ ಇಲ್ಲ, ರಾಮ ಸರಿ ಇಲ್ಲ, ಸೀತೆ ಸರಿ ಇಲ್ಲ, ಲಕ್ಷ್ಮಣ ಸರಿ ಇಲ್ಲ, ಹನುಮಂತ ಸರಿ ಇಲ್ಲ, ರಾವಣನೇ ಸರಿ ಇದ್ದಾನೆ, ಇವರೆಲ್ಲರೂ ತಪ್ಪು ಅಂತ ಹೀಗೆಲ್ಲ ಅರೆಬರೆ ಅಧ್ಯಯನದಿಂದ ಬರುವ ಸಮಸ್ಯೆ. ಹಾಗಾಗಿ ರಾಮನ ಕಥೆಯನ್ನ ಸರಿಯಾಗಿ ಓದಬೇಕು, ಸರಿಯಾಗಿ ತಿಳ್ಕೊಳ್ಬೇಕು. ಸಂಗ್ರಹ ರಾಮಾಯಣದ ಲಾಭ ಎಷ್ಟು ಅಂತ ನಮ್ಗೆ ಈಗ ಅರ್ಥ ಆಗ್ಬೇಕು. ಇಂತಹ ಸಂದರ್ಭಗಳಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗುತ್ತೆ ಅನ್ನೋ ದೃಷ್ಟಿ. ಸೀತಾಕೃತಿಂ ಸೀತಾಯಾಹ ಆಕೃತಿ ತಾಂ ದ್ವಿತೀಯ ಏಕ ದಿವ್ಯ ಪರೀಕ್ಷಣ ಛಲಾತ್. ಛಲ ಅಂದ್ರೆ ನೆಪ, ಛಲ ಅಂದ್ರೆ ನಿಜವಾಗಿ ಉದ್ದೇಶ ಯಾರಿಗೂ ಇರಲಿಲ್ಲ. ಅಗ್ನಿ ಪ್ರವೇಶ ಅನ್ನೋದು ಕೇವಲ ಒಂದು ಪರೀಕ್ಷೆ, ನೆಪ. ಸೀತಾ ಪರೀಕ್ಷಣಂ ಛಲಂ ಸೀತಾ ಪರೀಕ್ಷಣ ಛಲಂ. ಸೀತಾಯಾಹ ಪರೀಕ್ಷಣಂ ದಿವ್ಯಂ ಪರೀಕ್ಷಣಂ ದಿವ್ಯ ಪರೀಕ್ಷಣಂ. ದಿವ್ಯ ಅಂದ್ರೆ ಅಗ್ನಿಯಲ್ಲಿ ಅಂತ ಅರ್ಥ. ಅಗ್ನಿ ಪರೀಕ್ಷಣಂ ಛಲಂ, ಅಗ್ನಿ ಪರೀಕ್ಷಣ ಛಲಂ. ಛಲಾತ್ ಪಂಚಮಿ ಏಕ, ಸೀತಾಪತಿ ಪುಲ್ಲಿಂಗ ಪ್ರಥಮ ಏಕ, ಹವ್ಯವಹೇ ಹವ್ಯಂ ವಹತೀತಿ ಹವ್ಯವಹ ತಸ್ಮಿನ್ ಅಂದ್ರೆ ಸಪ್ತಮಿ ಭಕ್ತಿ ಏಕವಚನ. ನಿಧಾಯ ಲೆಪ್ರತ್ಯಂತಮವ್ಯಯಂ ತಾಂ ದ್ವಿತೀಯ ಏಕ, ಕೈಲಾಸ ಶೈಲಾತ್ ಪಂಚಮಿ ಏಕ, ಕೈಲಾಸ ಇತಿ ಶೈಲಃ ಕೈಲಾಸ ಶೈಲಃ ತಸ್ಮಾತ್. ಪುನರಾಗತಾಂ ಪುನಃ ಆಗತಾಂ ಪುನರಾಗತಾಂ ರೇಫಾದೇಶ ವಿಸರ್ಗ ಸಂಧಿ. ಆಗತಾಂ ಪ್ರಿಯಾಂ ಸೀತಾಂ ಎಲ್ಲವೂ ಕೂಡ ದ್ವಿತೀಯ ಭಕ್ತಿ ಏಕವಚನ. ಲಂಗ್ ಪ್ರಥಮ ಏಕ, ಪಾವಕಾರ್ಪಿತಾಂ ಪಾವಕಾಯ ಅರ್ಪಿತ
ದ್ವಿತೀಯ ವಿಭಕ್ತಿ ಏಕವಚನ ಪಾವಕಾರ್ಪಿತಾಂ. ದೀಪಾ ಅವ್ರು ಹೇಳಿ. ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಶ್ಲೋಕ ಹೇಳ ಆಚಾರ್ಯ ನಾನು. ಹಾ ಸರಿ. ಇವಾಗ ಮನೆಗೆ ಬಂದೆ ಅವಾಗ ಆಚೆಯಿಂದ. ಪ್ರಾಪ್ಯೇಂದಿರಾಂ 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 ನೃಪಸುತಾಮತಿ ಸುಂದರೀಂ ತಾಂ ನೃಪಸುತಾಮತಿ ಸುಂದರೀಂ ತಾಂ ನೃಪಸುತಾಮತಿ ಸುಂದರೀಂ ತಾಂ ಮಂದಸ್ಮಿತೇಂದುಲಸಿತಾಂ 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 ಮುಮುದೇ ಮುಕುಂದಃ ಮುಮುದೇ ಮುಕುಂದಃ ಮುಮುದೇ ಮುಕುಂದಃ ರಾಮಂ ಸಮೇತ್ಯ ಪರಮಂ ರಾಮಂ ಸಮೇತ್ಯ ಪರಮಂ ರಾಮಂ ಸಮೇತ್ಯ ಪರಮಂ ಮುಮುದೇಪಿ ದೇವಿ ಮುಮುದೇಪಿ ದೇವಿ ಮುಮುದೇಪಿ ದೇವಿ ದೃಷ್ಟ್ವೈವ ತೌ ಮುಮುದಿರೆ ದೃಷ್ಟ್ವೈವ ತೌ ಮುಮುದಿರೆ ದೃಷ್ಟ್ವೈವ ತೌ ಮುಮುದಿರೆ ಸುಜನಾ ಸಮೇತೌ ಸುಜನಾ ಸಮೇತೌ ಸುಜನಾ ಸಮೇತೌ ಸುಜನಾ ಸಮೇತೌ ಸಕಾರ ಇದ್ದಾಗ ಸಕಾರನೇ ಬರುತ್ತೆ ವಿಸರ್ಗಕ್ಕೆ. ಅತಿ ಸುಂದರೀಂ ನೃಪಸುತಾಂ ಇಂದಿರಾಂ ತಾಂ ಪ್ರಾಪ್ಯ. ಜನಕರಾಜನ ಮಗಳಾದ ಅತ್ಯಂತ ಸುಂದರಿಯಾದ ಇಂದಿರೆಯನ್ನು ಪಡೆದು ರಾಮಚಂದ್ರ ಮಂದಸ್ಮಿತೆಂದು ಲಸಿತಾಂ ಮೆದುವಾದ ನಗುವಿನಿಂದ ಕೂಡಿದ ಚಂದದ ಕಾಂತಿ ಕೂಡಿದ ಆಕೆಯನ್ನು ಪಡೆದು ಮುಕುಂದ ಮುಮುದೆ ಮುಕುಂದ ಅತ್ಯಂತ ಸಂತೋಷ ಪಟ್ಟ. ಹತ್ರ ಬಂದಾಗ ತನ್ನ ತೆಕ್ಕೆಗೆ ಬಿದ್ದಾಗ ಖುಷಿ ಪಟ್ಟ, ಬಹಳ ಸಂತೋಷ ಪಟ್ಟ. ಪರಮಂ ಮುಮುದೇಪಿ ದೇವಿ ರಾಮನನ್ನ ಪಡೆದು ಅಂದ್ರೆ ಅತಿ ಸುಂದರಿಯಾದ ಮಂದಸ್ಮಿತೆಯಾದ ಅಂದ್ರೆ ಇದೆಲ್ಲ ಭಾವನೆ ಏನು ಅಂದ್ರೆ ಅವಳ ಮನಸ್ಸಿನಲ್ಲಿ ರಾಮನ ಬಗ್ಗೆ ಇದ್ದ ಪ್ರೀತಿ ಮತ್ತು ರಾಮನ ಮೇಲೆ ಇದ್ದ ನಂಬಿಕೆಯನ್ನು ಹೇಳುವಂತಹ ಪದಗಳು. ಇನ್ನು ಅವಳಿಗೂ ಸಂತೋಷ ಆಯ್ತು. ರಾಮಂ ಸಮೇತ್ಯ ಪರಮಂ ಮುಮುದೇಪಿ ದೇವಿ, ಯಾಕಂದ್ರೆ ಅವಳು ಈಗ ಕೈಲಾಸದಿಂದ ಬಂದ್ಲು. ಅವಳಿಗೂ ಬಹಳ ಸಂತೋಷ ಆಯ್ತು. ಇಷ್ಟು ದಿನಗಳ ಕಾಲ ಅಂದ್ರೆ ಸುಮಾರು 1 ವರ್ಷಗಳ ಕಾಲ ಅವರಿಬ್ರು ದೂರ ಅಲ್ಲ, ಆದ್ರೆ ಸೀತೆಯ ರೂಪದಿಂದ ದೂರ ಇದ್ಲಷ್ಟೇ. ದೇವಿ ಅಪಿ ಮುಮುದೆ, ದೇವಿಯು ಅಷ್ಟೇ ಸಂತೋಷ ಪಟ್ಲು. ಈ ಸಮೇತವು ತೌ ದೃಷ್ಟ್ವೈವ ಸುಜನಾಹ ಮುಮುದಿರೆ. ಸಮೇತವು ಜೊತೆಯಾದ ರಾಮ ಸೀತೆಯರನ್ನ ಕಂಡು ಸುಜನಾಹ ಸುಗ್ರೀವ ವಿಭೀಷಣಾದಿ ಸಮಸ್ತ ವಾನರ ರಾಕ್ಷಸ ಸೇನೆಯೂ ಕೂಡ ಮುಮುದಿರೆ, ಜೊತೆಗೆ ಆಕಾಶ ಮಾರ್ಗದಲ್ಲಿದ್ದ ಋಷಿಮುನಿಗಳು ದೇವತೆಗಳೆಲ್ಲರೂ ಕೂಡ ಮುಮುದಿರೆ ತುಂಬಾ ಸಂತೋಷ ಪಟ್ರು. ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಮನಸ್ಸಿನಲ್ಲಿ ಬೇಸರ, ಕಿರಿಕಿರಿ, ಅಪನಂಬಿಕೆ, ಹಿಂಸೆ, ಅಸೂಯೆ, ಬೇಜಾರು ಏನೂ ಇರ್ಲಿಲ್ಲ. ಎಲ್ಲರೂ ಕೂಡ ತೆರೆದ ಮನಸ್ಸಿನಿಂದ ಇಡೀ ಜಗತ್ತಿನ ಆದಿ ದಂಪತಿಗಳಾದ ರಾಮ ಸೀತೆಯರು ಜೊತೆಯಾದ ಭಾಗವನ್ನ ಕಂಡಾಗ ಮನಸ್ಸು ಮುದಗೊಳ್ಳುತ್ತೆ. ಅಂದ್ರೆ ಅವನು ಸುಜನಾಹ ಅಂತ ಅರ್ಥ. ನಮಗೆ ಲೋಕದಲ್ಲಿ ಒಳ್ಳೆಯದನ್ನ ಕಂಡಾಗ ಸಂತೋಷ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಒಳ್ಳೆತನ ಇದೆ ಅಂತ ಅರ್ಥ. ನಮಗೆ ಅದರಲ್ಲೂ ಸಂದೇಹ, ಸಂದಿಗ್ಧವಾದ ಅಸಂಗತವಾದ ಸಂಗತಿಗಳೇ ಕಾಣಿಸ್ತಾ ಇವೆ ಅಂತಂದ್ರೆ ನಮ್ಮ ಮನಸ್ಸು ಇನ್ನೂ ಪರಿಪಕ್ವವಾಗಿಲ್ಲ ಅಂತ ಗೊತ್ತಾಗುತ್ತೆ. ಹೀಗೆ ಪ್ರಾಪ್ಯ ಪಡೆದು ಲೆಪ್ರತ್ಯಂತಮವೇಂ ಇಂದಿರಾಂ ದ್ವಿತೀಯ ಏಕ ನೃಪಸ್ಯ ಸುತಾ ನೃಪಸುತಾ ತಾಂ ದ್ವಿತೀಯ ಏಕ ಅತಿ ಸುಂದರೀಂ ಅತಿಶಯೇನ ಸುಂದರಿ ಅತಿ ಸುಂದರಿ ತಾಂ ಅತಿ ಸುಂದರೀಂ ತಾಂ ದ್ವಿತೀಯ ವಿಭಕ್ತಿ ಏಕವಚನ. ಮಂದಸ್ಮಿತೇಂದು ಲಸಿತಾಂ ಸ್ಮಿತಮೇವ ಇಂದುಃ ಮಂದಸ್ಮಿತೇಂದುಃ ಇಂದುನಾ ಲಸಿತಾ ಇಂದು ಲಸಿತಾ ತಾಂ ದ್ವಿತೀಯ ವಿಭಕ್ತಿ ಏಕವಚನ. ಮುಮುದೆ ಲಿಟ್ ಪ್ರಥಮ ಏಕ ಮುಕುಂದಃ ಪುಲ್ಲಿಂಗ ಪ್ರಥಮ ಏಕ ರಾಮಂ ದ್ವಿತೀಯ ಏಕ ಸಮೇತ್ಯ ಲೆಪ್ರತ್ಯಂತಮವ್ಯಯಂ ಪರಮಂ ದ್ವಿತೀಯ ಏಕ ಮುಮುದೆ
ಮತ್ತೆ ಲಿಟ್ ಪ್ರಥಮ ಏಕ ಅಪಿ ಅವ್ಯಯ ದೇವಿ ಸ್ತ್ರೀಲಿಂಗ ಪ್ರಥಮ ಏಕ ದೃಷ್ಟ್ವೈವ ದೃಷ್ಟ್ವಾ ಏವ ಎರಡೂ ಕೂಡ ಅವ್ಯಯ ವೃದ್ಧಿ ಸಂಧಿ ತೌ ದ್ವಿತೀಯ ಏಕ ಅವರನ್ನು ದ್ವಿತೀಯ ವ್ಯಕ್ತಿ ದ್ವಿವಚನ ಮುಮುದಿರೆ ಸುಜನಾಹ ಮುಮುದಿರೆ ಲಿಟ್ ಪ್ರಥಮ ಬಹು ಸಮೇತೌ ಹಿತ ಅಂದ್ರೆ ಸೇರುವುದು ಸಮೇತ ಜೊತೆ ಸೇರುವುದು ದ್ವಿತೀಯ ಭಕ್ತಿ ದ್ವಿವಚನ ರೂಪ. ಆಚಾರ್ಯ ಇಲ್ಲಿ ವಸಂತ ತಿಲಕಯ ಅಂತ ಕೊಟ್ಟಿದಾರಲ್ಲ, ಅಂದ್ರೆ ಏನೇನು ವಸಂತ ತಿಲಕಯ ಸೀತಾರಾಮ ಅದಾ ಸರಿ ಇಲ್ಲಿ ಛಂದಸ್ಸು ಯಾವುದು ಅಂತ ಪ್ರಾಪ್ತ ವಸಂತ ತಿಲಕ ಯದಿತೌ ಜಗೌಗಃ ಉಕ್ತ ವಸಂತ ತಿಲಕ ಯದಿತೌ ಜಗೌಗಃ ಉಕ್ತ ವಸಂತ ಪ್ರಾಪ್ತಿ ಅಂತ ಶ್ಲೋಕ ಓದಿ ಅದನ್ನ ಪ್ರಾಪ್ತ ಅಂತಂದೆ ಉಕ್ತ ವಸಂತ ತಿಲಕ ತಪಜಾ ಜಗೌಗ ಅಂತ ಲಕ್ಷಣವನ್ನ ಪ್ರಾಪ್ಯೇಂದಿರಾ ನೃಪಸುತಾ ಮತಿ ಸುಂದರೀಂ ತಾ ಮಂದ ಸ್ಮಿತೇಂದುಲಸಿತಾಂ ಮಮುದೆ ಮುಕುಂದ. ಇದು ಛಂದಸ್ಸಿನ ಹೆಸರು. ಅಂದ್ರೆ ಈ ಅಕ್ಷರದ ಒಂದು ಗುಂಪಿದೆಯಲ್ವಾ, ಈ ಕ್ರಮದಲ್ಲಿ ಅಕ್ಷರವನ್ನ ಜೋಡಿಸಿ ಹೇಳುವ ಕ್ರಮಕ್ಕೆ ವಸಂತ ತಿಲಕ ಅಂತ ಹೆಸರು. ವಸಂತ ತಿಲಕ ಅಂದ್ರೆ ಸಂಯೋಗ. ಅಂದ್ರೆ ಕಾಲವು ಹೊಸತು, ಹೂಗಳು ಹೊಸತು, ಗಿಡಗಳಿಗೆ ಎಲ್ಲ ಸಂಗತಿಗಳು ಪ್ರಪಂಚದಲ್ಲಿ ಆಗುವಂತದ್ದೆಲ್ಲ ಮನಸ್ಸುಗಳು ಫ್ರೆಶ್ ಆಗಿ ಹೊಸತಕ್ಕೆ ಸ್ವೀಕಾರ ಮಾಡ್ಲಿಕ್ಕೆ ಕಾತರದಿಂದ ಕೂಡಿರ್ತಾವೆ ಅನ್ನುವ ಈ ಎಲ್ಲ ಭಾವನೆಗಳನ್ನ ಹೇಳಲಿಕ್ಕೆ ಈ ಛಂದಸ್ಸು ಬಹಳ ಉತ್ತಮ. ಇಲ್ಲಿ ರಾಮ ಮತ್ತು ಸೀತೆಯರಿಗೆ ಒಂದು ಸಂಬಂಧ, ಸಂಯೋಗ, ಸಂತೋಷ, ಒಂದು ರೀತಿ ಆತ್ಮೀಯತೆ, ಒಟ್ಟಾಗುವುದು ಅನ್ನುವ ಈ ಎಲ್ಲ ಭಾವಗಳನ್ನ ಹೇಳಲಿಕ್ಕೆ ಈ ಛಂದಸ್ಸು ಬಹಳ ಉಪಯುಕ್ತ ಅನ್ನುವ ಕಾರಣದಿಂದ ಇದನ್ನ ಈ ಛಂದಸ್ಸಿನಲ್ಲೇ ಮುಕ್ತಾಯ ಮಾಡುವುದು ಅಂತ ನಮಗೆ ತಿಳಿಸುವುದು ಇದರ ಉದ್ದೇಶ. ಅದರಿಂದಾಗಿ ಆ ವಸಂತ ತಿಲಕ ಅಂದ್ರೆ ವಸಂತ ಕಾಲದಲ್ಲಿ ಹೇಗೆ ಎಲ್ಲವೂ ಮೈ ನವಿರೆದ್ದು ಸಂತೋಷದಿಂದ ಮಧು ಮಾಸಗಳ ಸಂಯೋಗ ಅಂದ್ರೆ ಕೋಗಿಲೆಗೆ ಒಳ್ಳೆಯ ಮಾವಿನ ತಳಿರು ಸಿಗುತ್ತೆ, ಹಾಗೆ ಎಲ್ಲದಕ್ಕೂ ಆಯಾ ಸಂಬಂಧಗಳು ಒದಗಿ ಹೋಗ್ತವೆ. ಅದನ್ನು ಉಪಾಸನೆ ಮಾಡಿದ್ರ ಫಲ ಅಂತ ಅದನ್ನೇ ಛಂದಸ್ಸಿನ ಹೆಸರಾಗಿಟ್ಟು ಆ ಛಂದಸ್ಸಿನಿಂದಲೇನೆ ರಾಮ ಸೀತೆಯರ ಜೋಡಿಯಾಗುವ ಪ್ರಕರಣವನ್ನ ವಿವರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದೊಂದು ಛಂದಸ್ಸಿನಲ್ಲಿ ಒಂದೊಂದು ತರದ ಭಾವವನ್ನು ಹೇಳುವುದಕ್ಕೆ ಹೆಚ್ಚು ವಿಶೇಷವಾದ ಫಲ ಮತ್ತು ಆ ಭಾವಕ್ಕೆ ಬಲ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾಳೆ ಮತ್ತೆ ಮುಂದಿನ ನಾಳೆ ದೇವಿ ಮಹಾತ್ಮೆ ಇರುತ್ತೆ. ನಾಳಿದ್ದು ಇದರ ಚಿಂತನೆಯ ಮುಂದುವರಿದ ಭಾಗವನ್ನ ನಾಳಿದ್ದು ಅಂದ್ರೆ ಸೋಮವಾರ ಮುಂದಿನ ಚಿಂತನೆ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.